ನಮಸ್ಕಾರ ಸ್ನೇಹಿತರೆ, ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಹೊರಗಡೆ ಹೋಗ್ತಾ ಇರ್ತೀರಾ ಮತ್ತು ಹಬ್ಬದ ಜೋರಾಗಿ ನಡೀತಾ ಇರುತ್ತೆ. ಅದ್ರ ಜೊತೆಗೆ ಯಾರೆಲ್ಲ ಓನರ್ ಇದ್ದೀರಾ ಅವ್ರಿಗೆ ಸ್ವಲ್ಪ ಕ್ರಿಟಿಕಲ್ ಅನಿಸುತ್ತೆ. ಯಾಕಂದರೆ ಈ ಸಂಕ್ರಾಂತಿ ಕಳೀತಾ ಇದ್ದಂಗೆ ಸುಮಾರಷ್ಟು ಬಿಲ್ಡಿಂಗ್ಗಳು ಓಪನ್ ಇರುತ್ತೆ. ಹುಡುಗರು ಕೈ ಕೊಟ್ಬಿಟ್ರಂತೂ ಭಯಂಕರ ಯಾವ ಥರ ಇರುತ್ತೆ ಅಂದರೆ ಇನ್ನೊಂದು ಸರಿ ಈ ಕೆಲಸನೇ ತಗೊಬಾರ್ದಪ್ಪ ಅನ್ನೋ ರೇಂಜಿಗೆ ಹೋಗ್ಬಿಡುತ್ತೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಸುಮಾರಷ್ಟು ಜನದ ಅನುಭವದ ಮಾತಿದು. ಯಾಕಂದರೆ ಇವಾಗ ಕೆಲಸ ಫೈನಲ್ ಸ್ಟೇಜಿಗೆ ಬಂದಾಗಲೇ ಹುಡುಗರುಗಳು ಕೈ ಕೊಡೋದು ಜಾಸ್ತಿ. ಯಾವ ಕೈ ಕೊಡೋದಂತಲ್ಲ, ಹಬ್ಬಗಳು ಬಂದಿರುತ್ತೆ, ಅವ್ರುಗಳು ಹೊರಗಡೆ ಹೋಗಬೇಕಾಗಿರುತ್ತೆ. ಕೆಲವೊಂದು ಸರಿ ಫೋನ್ ಎತ್ತದಿರ ಹೋಗ್ಬಿಡ್ತಾರೆ, ಕೆಲವೊಂದು ಸರಿ ಫೋನ್ ಮಾಡಿ ಹೋಗ್ತಾರೆ, ಕೆಲವೊಂದು ಸರಿ ಫೋನು ಮಾಡಲ್ಲ, ಫೋನು ಎತ್ತೋದಿಲ್ಲ, ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತೇ ಆಗೋಲ್ಲ. ಅವಾಗ ನಾವೇನು ಮಾಡಬೇಕಂದ್ರೆ, ನನ್ನ ಅನುಭವ, ನಾವು ಮೊದಲು ಫಸ್ಟು ಹೆಲ್ಪರ್ ಅಂತ ಅಂದ್ಕೊಂಬೋದು. ಯಾಕಂದರೆ ಹೆಲ್ಪರ್ಗೆ ಏನೇ ಮಾಡು ಅವ್ನ ಕೆಲಸ ಕಲಿಯೋ ಹುಮ್ಮಸ್ಸಿರುತ್ತೆ. ಆ ಟೈಮಲ್ಲಿ ಕೆಲಸ ಮಾಡ್ತಾನೆ ಇರ್ತಾನೆ. ಹಾಗಾಗಿ ಕಾಂಟ್ರಾಕ್ಟರ್ಗಳು ಆ ಥರ ಆಗಿಬಿಟ್ರೆ ಕೆಲಸ ಮಾಡಿಸೋದು ಆವಾಗ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ನಮ್ಗೆ ನಾವೇ ಬೈಕೊಂಡು ಕೆಲಸ ಮಾಡೋದಿದೆಯಲ್ಲ, ಅದು ತುಂಬ ಖುಷಿ ಅನಿಸುತ್ತೆ. ಯಾಕೆ ಹೇಳಿ, ನಮ್ಗೆ ಆ ಥರ ಕೆಲಸ ಹೇಳ್ಕೊಟ್ಟಿರ್ತಾರಲ್ವ, ಹಿಂಗೆ ಮಾಡೋ ಹಂಗೆ ಮಾಡೋ, ಅದನ್ನೆತ್ತು ಇದನ್ನೆತ್ತು, ನಾಳೆ ರಜಾ ಹಾಕಿದ್ರೆ ಕೆಲ್ಸಕ್ಕೆ ಬರಬೇಡ ಅಂತೆಲ್ಲ ಹೇಳಿರ್ತಾರಲ್ಲ, ಅದನ್ನು ರಿವೈಂಡ್ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟು ಗೃಹ ಪ್ರವೇಶದ ಟೈಮಲ್ಲಿ ಹುಡುಗರು ಕೈ ಕೊಟ್ಟೋದು ಕೆಲಸ ಮಾಡೋ ಹುಮ್ಮಸ್ಸು ಅದೇ ಥರ ಇರುತ್ತೆ. ನಿಮಗೂ ಇದೇ ಥರ ಅನುಭವ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಅಡ್ವಾನ್ಸ್ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ. ಜೈ ಎಲೆಕ್ಟ್ರಿಕಲ್, ಜೈ ಎಲೆಕ್ಟ್ರಿಕಲ್, ಜೈ ಎಲೆಕ್ಟ್ರಿಕಲ್. ಐ ಲವ್ ಯು.